ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ನೋಡ್ತಾ ಇರ್ಬೋದು ಏನಿದು ಆಲೂಗಡ್ಡೆ ಪಲ್ಯ ಮಾಡಿ ಏನ್ ಮಾಡ್ಬೋದು ಅಂತ. ಈವ್ನಿಂಗ್ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನ್ರಿ. ಏನಿದು ಏನ್ ಸ್ಪೆಷಲ್, ಅದ್ರಲ್ಲೂ ಮಳೆ ಬರಾಕತ್ತೈತೆ ಅಂದ್ರ ಬಿಸಿ ಬಿಸಿ ಚಾ ಜೊತೆ ತಿನ್ನಕ ಮಸ್ತ್ ಇರ್ತಾವ್ರಿ. ಇದನ್ನ ಮಾಡಕ್ ಕಷ್ಟನೂ ಆಗಂಗಿಲ್ರಿ, ಅಷ್ಟು ಈಸಿ ಆಗ್ತೈತ್ರಿ. ನೀವು ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರಿ ತುಂಬಾ ಮೃದುವಾಗಿ ಆಲೂಗಡ್ಡೆ ಬೋಂಡ ರೆಡಿ ಆಗ್ತಾವ್ರಿ. ಅದನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ನಾನ್ರಿ ಒಂದ್ ಕಡಾಯಿ ಒಳಗ ಒಂದ್ 2 ರಿಂದ 3 ಚಮಚ ಆಗುವಷ್ಟು ಎಣ್ಣೆ ಹಾಕೊಂಡೇನ್ರಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಮತ್ತೆ ಹಸಿಮೆಣಸಿನಕಾಯಿ, ಆಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಈರುಳ್ಳಿನ ಹಾಕೊಂಡೇನ್ರಿ. ಹಾಗೆ ಸ್ವಲ್ಪ ಟೇಸ್ಟ್ಗೋಸ್ಕರ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಏನ್ ಮಾಡ್ಕೋಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ. ನೀವು ಇದಕ್ಕೆ ಜಾಸ್ತಿ ಆಯಿಲ್ ಅನ್ನ ಹಾಕ್ಬಾರ್ದ್ರಿ, ಯಾಕಂದ್ರೆ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೋತೀವ್ರಿ ಮೊದಲಿಗೆ. ಭಾಳ ಆಯಿಲಿ ಆಗ್ತೈತ್ರಿ. ಅದಕ್ಕೆ ಸ್ವಲ್ಪನ ಎಣ್ಣೆ ಹಾಕೊಂಡು ಈ ತರ ಫ್ರೈ ಮಾಡ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಚೆನ್ನಾಗಿ ನೀವು 2 ರಿಂದ 3 ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಈಗ ಫ್ರೈ ಆದ ತಕ್ಷಣ ನಾವು ಇದಕ್ಕೆ ಒಂದ್ 2 ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡೇನ್ರಿ. ಅದನ್ನ ಸೇರಿಸ್ಕೊಂಡು ಇದನ್ನ ಎಲ್ಲಾನು ಏನ್ ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾವ್ರಿ. ಎಲ್ಲರಿಗೂ ಇಷ್ಟ ಆಗುವಂತಹ ಆಲೂಗಡ್ಡೆ ಬೋಂಡನ ನೀವು ಆಲೂ ಬೋಂಡ ತುಂಬಾ ಚೆನ್ನಾಗಿ ಮಾಡ್ಕೋಬಹುದ್ರಿ. ಈವ್ನಿಂಗ್ ಸ್ನ್ಯಾಕ್ಸ್ ನೋಡ್ರಿ. ಈಗ ಇದೆಲ್ಲ ಮಿಕ್ಸ್ ಆಗಿದ್ರಿ. ಈಗ ಇದನ್ನ ನಾವು ಏನ್ ಮಾಡೇನ್ರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ರಿ. ಆಮೇಲೆ ಇದ ಸ್ವಲ್ಪ ತಣ್ಣಗಾಗಕ್ ಬಿಡ್ಬೇಕ್ರಿ. ಸ್ವಲ್ಪ ಬಿಸಿ ಆರಿದ ತಕ್ಷಣ ಏನ್ ಮಾಡ್ಬೇಕ್ರಿ, ಕೈಗೆ ಸ್ವಲ್ಪ ಎಣ್ಣೆಯನ್ನ ಹಚ್ಕೊಂಡು ನಾವು ನಮ್ಗೆ ಯಾವ ಸೈಜಲ್ಲಿ ಬೇಕಲ್ರಿ ಆ ಸೈಜಲ್ಲಿ ನಾವು ಏನ್ ಮಾಡ್ಬೇಕ್ರಿ, ಉಂಡೆಯನ್ನ ಮಾಡ್ಕೋಬೇಕ್ರಿ. ನೋಡ್ರಿ ಈಗ ತಣ್ಣಗಾಗೈತ್ರಿ. ಸ್ವಲ್ಪ ಕೈಗೆ ನಾನು ಇಲ್ರಿ ಎಣ್ಣೆನ ಹಚ್ಕೊಂಡು ಈ ತರ ರೀ ಸಣ್ಣ ಸಣ್ಣ ಉಂಡೆಯಾಗಿ ಮೀಡಿಯಂ ಆಕಾರದಲ್ಲಿ ನಾವು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿ ಎಲ್ಲಾನು ಇಟ್ಕೋತೇನ್ರಿ. ಈ ತರ ನೀವು ಏನ್ ಮಾಡ್ಬೇಕ್ರಿ, ಫಸ್ಟ್ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಈ ರೀತಿ ನಾವು ಉಂಡೆಯಾಗಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರಿ. ಈಗ ಸೈಡ್ಕ ನಾನಿಲ್ರಿ ಹಿಟ್ಟನ್ನ ಕಲ್ಸತ್ತೇನ್ರಿ. ಮೊದಲಿಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡೇನ್ರಿ. ಹಾಗೆ 1 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನಾಗ್ತೈತ್ರಿ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವ್ರಿ, ಸಾಫ್ಟ್ ಆಗಿ. ಅದಕ್ಕೆ ನಾವು ಅಕ್ಕಿ ಹಿಟ್ಟನ್ನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡೇನ್ರಿ. ಹಾಗೆ ನಾನಿಲ್ರಿ ಅಚ್ಚ ಖಾರದ ಪುಡಿ, ಆಮೇಲೆ ಸ್ವಲ್ಪ ಅಜ್ವೈನನ್ನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹಿಟ್ಟನ್ನ ಕಲಿಸ್ಬೇಕು. ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಪೂರ್ತಿ ತೆಳುವಾಗಿ ಆಗ್ಬಾರ್ದ್ರಿ, ಸ್ವಲ್ಪ ಗಟ್ಟಿಯಾಗಿ ಇರ್ಬೇಕ್ರಿ. ಯಾಕಂದ್ರೆ ನಾವು ಆಲೂಗಡ್ಡೆನ ಈಗ ರೌಂಡ್ ಆಗಿ ಮಾಡಿ ಇಟ್ಕೊಂಡಿದಲ್ರಿ, ಅದಕ್ಕೆಲ್ಲ ಮೇಲ್ಗಡೆ ಎಲ್ಲ ಕೋಟೆಡ್ ಕಡಲೆ ಹಿಟ್ಟ ಆಗ್ಬೇಕ್ರಿ. ತೆಳುವಾತಂದ್ರ ಅದಕ್ಕೆ ಹತ್ತಂಗಿಲ್ರಿ. ಅದಕ್ಕೆ ಸ್ವಲ್ಪ ಈ ತರ ಮೀಡಿಯಂ ಆಗಿ ಗಟ್ಟಿಯಾಗಿ ರೆಡಿ ಮಾಡ್ಕೊಂಡು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಹಾಕೊಂಡ ಹಿಟ್ಟನ್ನ ಕಲಸಿ ರೆಡಿ ಆಗೈತ್ರಿ. ಇಲ್ಲಿ ಎಣ್ಣೆನೂ ಕೂಡ ಬಿಸಿ ಮಾಡಕ್ ಇಟ್ಟೇನ್ರಿ. ನಾವಿಲ್ಲಿ ಆಲೂಗಡ್ಡೆನ ಯಾವ ರೀತಿ ಉಂಡೆ ತರ ಮಾಡಿ ಇಟ್ಕೊಂಡಿದ್ದಲ್ರಿ, ಅದನ್ನ ಇದ್ರೊಳಗ ಹಿಟ್ಟಿನಲ್ಲಿ ಎದ್ಬಿಟ್ಟು ಈಗ ಬಿಸಿ ಎಣ್ಣೆ ಕಾದ ಎಣ್ಣೆಯಲ್ಲಿ ಬಿಟ್ರಂದ್ರಿ ಆಲೂ ಬೋಂಡ ರೆಡಿ ಆಗೈತ್ರಿ. ನೋಡ್ರಿ ಒಂದೊಂದಾಗಿ ನೀವು ಈ ತರ ರೀ ಸ್ವಲ್ಪ ಆಗಿ ಏನ್ ಮಾಡ್ಬೇಕ್ರಿ, ಎಣ್ಣೆಯಲ್ಲಿ ಬಿಟ್ರಿ. ಈ ತರ ನೀವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಏನ್ ಮಾಡ್ಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ ಅಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ಹಿಟ್ಟೆಲ್ಲ ಫ್ರೈ ಆಗ್ಬೇಕ್ರಿ. ಅದಕ್ಕೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲಾನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನೀವ್ ಏನ್ ಮಾಡ್ಬೇಕ್ರಿ, ಇದನ್ನ ಬೋಂಡನ ಫ್ರೈ ಮಾಡ್ಕೋಬೇಕು. ಇದೇ ತರ ಎಲ್ಲಾನು ನೀವು ಒಂದೊಂದಾಗಿ ಹಿಟ್ಟನ್ನ ಏನ್ ಕಲಸಿಟ್ಟಿದ್ರಲ್ಲ ಅದ್ರೊಳಗೆ ಎದ್ಬಿಟ್ಟು ಬಿಟ್ರಂದ್ರಿ ಆಲೂ ಬೋಂಡ ರೆಡಿ ಆಯ್ತ್ರಿ. ಸಂಜೆ ಹೊತ್ತ ಮಳಿ ಬರೋ ಟೈಮ್ಗ ಬಿಸಿ ಬಿಸಿ ಟೀ ಜೊತೆ ನೀವು ಈ ತರ ಆಲೂ ಬೋಂಡ ಮಾಡ್ತೀನಿ ನೋಡ್ರಿ, ಟೇಸ್ಟ್ ಭಾರಿ ಇರ್ತೈತಿ. ಅಷ್ಟು ರುಚಿಯಾಗಿ ಸಿಂಪಲ್ ಆಗಿ ನೀವು ಸಂಜೆ ಹೊತ್ತ ಮಕ್ಕಳಿಗೆ ಮಾಡಿ ಕೊಡ್ರಿ. ಆಲೂ ಬೋಂಡ ಚಾ ಜೊತೆ ನೀವು ತಿಂದ್ರೆ ಭಾಳ ಮಸ್ತ್ ಇರ್ತಾವ್ರಿ. ಎಲ್ಲರಿಗೂ ಇಷ್ಟ ಆಗುವಂತಹ ಆಲೂ ಬೋಂಡ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟೇನ್ರಿ. ಈ ಸೀಕ್ರೆಟ್ ಟಿಪ್ಸ್ ಅನ್ನ ನೀವು ಅಕ್ಕಿ ಹಿಟ್ಟನ್ನ ಹಾಕಿ ಮಾಡಿ ನೋಡ್ರಿ, ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಎಲ್ಲಾನು ಚೆನ್ನಾಗಿ ಟೇಸ್ಟಿಯಾಗಿ ಬರ್ತಾವ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.